ಎಲ್ಲರಿಗೂ ಶರಣು. ಜೇಡರ ದಾಸಿಮಯ್ಯನವರ ಒಂದು ವಚನ ಮತ್ತು ಅದರ ಭಾವಾರ್ಥ ನೋಡೋಣ. ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿನ್ನ ನಿತ್ಯ ಕಾಣ ರಾಮನಾಥ. ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಮಾನವನ ಜೀವನಕ್ಕೆ ಇವು ದಾರಿದೀಪಗಳು. ಮಾನವನ ಜೀವನಕ್ಕೆ ಬೇಕಾದ ತತ್ವ, ಜ್ಞಾನ, ನೀತಿ, ಮೌಲ್ಯಗಳನ್ನು ನೀಡುವಂತ ಮಾರ್ಗದರ್ಶನಗಳಾಗಿವೆ. ಆನೆ ಕೊಟ್ಟರು ಬೇಡ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಮತ್ತು ಮುತ್ತು ರತ್ನಗಳು ಕೊಟ್ಟರು ಬೇಡ. ಅಷ್ಟೇ ಏಕೆ, ಅದಕ್ಕಿಂತ ಹಿರಿದಾದ ದೊಡ್ಡದಾದ ಅರಮನೆ ಕೊಡ್ತೀನಿ ಎಂದರೂ ನನಗೆ ಬೇಡ. ಯಾಕೆಂದರೆ ಇವು ಎಲ್ಲ ಶಾಶ್ವತವಾದಂಥವು ಅಲ್ಲ, ಇವು ನಶಿಸಿ ಹೋಗುವಂಥವು, ನಾಶವಾಗುವಂಥವು. ಆನೆ, ಕುದುರೆ, ಅರಮನೆ, ಸಿಂಹಾಸನ ಇವತ್ತ ಇರುತ್ತವೆ, ನಾಳೆ ಹೋಗುತ್ತವೆ. ಈ ಆಡಂಬರ ನನಗೆ ಬೇಡ, ಈ ವೈಭವ ನನಗೆ ಬೇಡ. ನನಗೆ ಬೇಕಾಗಿರುವಂಥದ್ದು ಏನು ಎಂದರೆ ಶರಣರು, ಸಂತರು, ಇವರ ಒಳ್ಳೆ 4 ಮಾತುಗಳು, ಇವರ ಮಾರ್ಗದರ್ಶನ. ಇದಕ್ಕಿಂತ ಹೆಚ್ಚಿನದು ನನಗೆ ಏನೂ ಬೇಡ. ನೀತಿ, ಜ್ಞಾನ, ಮಾರ್ಗದರ್ಶನ ಇದು ನಶಿಸಿ ಹೋಗುವಂಥದ್ದು ಅಲ್ಲ, ಇದು ಜೀವನದುದ್ದಕ್ಕೂ ಕೂಡ ಕೊನೆಯವರೆಗೆ ಇರುವಂಥದ್ದು. ಈ ಹಿತವಚನಗಳು, ಹಿತ ನುಡಿಗಳು ಇವು ಶಾಶ್ವತವಾಗಿ ಇರುವಂಥವುಗಳು. ಇವುಗಳನ್ನು ನನಗೆ ನೀಡಿದರೆ ಸಾಕು, ರಾಮನಾಥನನ್ನು ಕಂಡಷ್ಟು ಸಂತೋಷವಾಗುತ್ತದೆ, ತೃಪ್ತಿಯಾಗುತ್ತದೆ. ಉದಾಹರಣೆಗೆ ಸಿದ್ದೇಶ್ವರ ಸ್ವಾಮೀಜಿಯವರ ಹಿತವಚನಗಳು ಕಾಲ ಕಾಲಕ್ಕೆ ಅನ್ವಯವಾಗುತ್ತವೆ. ಎಲ್ಲರ ಜೀವನದಲ್ಲಿ ದೀಪಗಳಾಗಿವೆ, ಜ್ಞಾನ ದೀಪಗಳಾಗಿದ್ದಾವೆ. ಅದಕ್ಕೋಸ್ಕರ ಜೇಡರ ದಾಸಿಮಯ್ಯನವರು ಶರಣರ ಹಿತ ನುಡಿಗಳು, ಒಳ್ಳೆಯ ಮಾತುಗಳು, ಮಾರ್ಗದರ್ಶನ, ದಾರಿ ತೋರಿದರೆ ಸಾಕು, ನಮಗೆ ಅದಕ್ಕಿಂತ ಹೆಚ್ಚಿನದು ಏನೂ ಬೇಡ ಅಂತ. ಶರಣರ ಸಂತರ ಪವಿತ್ರ ಪಾದಗಳ ಸಮೀಪದಲ್ಲಿ ಒಂದು ಗಳಿಗೆ ಇರುವ ಅವಕಾಶ ಸಿಕ್ಕರೆ ಸಾಕು. ಏಕೆಂದರೆ ಮನುಷ್ಯ ಮನಸ್ಸು ಶುದ್ಧವಾಗುತ್ತದೆ, ಮನುಷ್ಯನ ಮನಸ್ಸು ಶುದ್ಧವಾಗುತ್ತದೆ, ಒಳ್ಳೆಯ ವಿಚಾರಗಳು ಬೆಳೆಯುತ್ತವೆ ಮತ್ತು ದೇವ ಭಕ್ತಿಯು ಹೆಚ್ಚುತ್ತದೆ. ರಾಜ ಸಂಪತ್ತು, ಅಧಿಕಾರ ಮತ್ತು ಐಹಿಕ ಗೌರವಕ್ಕಿಂತ ಶರಣರ ಸಂಘ, ಭಕ್ತಿ ಮತ್ತು ದೇವರ ಸ್ಮರಣೆ ಹೆಚ್ಚು ಅಮೂಲ್ಯವಾದಂಥದ್ದು ಎಂದು ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು.